ಪುರಾಣಗಳಲ್ಲಿ ಎಷ್ಟೋ ದೇವ್ರ ಕಥೆಗಳೆಲ್ಲ ಬರುತ್ತೆ. ನಾವು ಸುಮ್ಮನೆ ಒಂದು ಕಾಮಿಕ್ ಓದ್ದಂಗೆ ಇದು ಲೈಟಾಗಿ ಓದ್ಬಿಡ್ತೀವಿ. ಆದರೆ ಅದ್ರ ಹಿಂದೆ ಏನೋ ಒಂದು ವಿಚಾರ ಸೂಕ್ಷ್ಮವಾಗಿ ಒಂದು ಸಾಂಕೇತಿಕವಾಗಿ ಏನಾದ್ರು ಒಂದು ಇರುತ್ತೆ. ಶಿವನ ಸ್ವಭಾವ ಏನು ಅಂತ ತಿಳ್ಕೊಬೇಕಾದ್ರೆ ಆ ಸ್ವಭಾವ ನಮ್ಮಲ್ಲೂ ಇದೆ, ಅದನ್ನು ಬೆಳೆಸ್ಕೋಬೇಕು. ತಟಸ್ಥವಾಗಿರ್ತಾನೆ, ಶಾಂತವಾಗಿರ್ತಾನೆ, ಯಾವುದೂ ಅವನನ್ನು ಅಲ್ಲಾಡಿಸಲ್ಲ. ಆ ಒಂದು ಕಾಮ್ ಫೀಲಿಂಗ್, ಕೂಲ್ ಮನೋಧರ್ಮ, ಇದು ಒಂದು ಸ್ಥಿತಿ, ಮೆಡಿಟೇಟಿವ್ ಸ್ಟೇಟ್ ಇದು. ಆ ಸ್ಥಿತಿ ಸಮಾಧಿ ಅಂತಾರೆ ಅಥವಾ ತುರ್ಯಾವಸ್ಥೆ ಅಂತಾರೆ. ಒಂದು ಸತಿ ಪಾರ್ವತಿ ಮನೆಗೆ ಬಂದು ಹೇಳ್ತಾನೆ ಶಿವ ಪಾರ್ವತಿಗೆ, ಏನಿದೆ ತಿನ್ನೋಕ್ಕೆ? ಅವಳು ಹೇಳ್ತಾಳೆ, ಇದು ದವಸ ಧಾನ್ಯಗಳೆಲ್ಲ ಮುಗಿದು ಹೋಗಿದೆ. ಸಂತೋಷ. ಇನ್ನೇನಿದೆ? ಅವಳು ಹೇಳ್ತಾಳೆ, ತರಕಾರಿ ಇದೆ ಒಂದು ಸ್ವಲ್ಪ. ಸಂತೋಷ. ಅಕ್ಕಿ ನೆನ್ನೆ ತನಕ ಇತ್ತು, ಇಲ್ಲ. ಸಂತೋಷ. ತರಕಾರಿನಲ್ಲೂ ಬರೀ ಗೆಡ್ಡೆ ಗೆಣಸಿರೋದು. ಸಂತೋಷ. ಎಲ್ಲನೂ ಸಂತೋಷ. ಅಂದರೆ ಇದು ಲಿಟ್ರಲಿ ನಾವು ತಗೊಳ್ಬೇಕಾಗಿರೋದು ಸ್ಯಾಟಿಸ್ಫೈಡ್, ತೃಪ್ತ. ಆ ತೃಪ್ತ ಸ್ಥಿತಿ ಬಂದಾಗ ಏನಿದ್ರೂ ಓಕೆ. ದಟ್ ಓಕೆನೆಸ್ ಈಸ್ ಲೈಫ್. ಶಿವೋಹಂ ಭಾವನೆಯಲ್ಲಿ ಎಲ್ಲ ಓಕೆ. ನಾವು ಒಂದೊಂದು ರಾಮಾಯಣ ಓದುವಾಗಲೂ ಅಷ್ಟೇ, ಅವನ ಒಂದು ಕ್ಯಾರೆಕ್ಟರ್ ಏನು, ಕೃಷ್ಣನ ತತ್ವ ನೋಡುವಾಗ ಅವನ ಕ್ಯಾರೆಕ್ಟರ್ ಏನು, ಅದರಲ್ಲಿ ಯಾವುದನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮಲ್ಲಿರೋ ಮಾನವೀಯತೆಯಲ್ಲಿ ಒಂದು ವಿಕಾಸ ಆಗಿ ಆ ದೈವತ್ವ ಬರುತ್ತೆ ಅಂತ ನೋಡಬೇಕೇ ಹೊರತು ಮಿಕ್ಕಿದ್ದೆಲ್ಲ ಕತೆ ಅದನ್ನು ಡಿಸ್ಕಸ್ ಮಾಡಿ ತಲೆ ಕೆಡಿಸ್ಕೋಬಾರ್ದು.